ಶಾಮನೂರು ಶಿವಶಂಕರಪ್ಪ ವಿರುದ್ಧ ಎಂಬಿ ಪಾಟೀಲ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಬೇರೊಬ್ಬರ ಬಿ ಫಾರ್ಮ್ ಅನ್ನ ಹರಿದು ಚುನಾವಣೆ ಗೆದ್ದವರವರು ಮತ್ತೊಬ್ಬರನ್ನ ತುಳಿದು ಬಾಪೂಜಿ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿದ್ದಾರೆ. ಇವರು ಬೇರೆಯವರು ಸೋತ ಬಗ್ಗೆ ಮಾತನಾಡ್ತಾರೆ. ಶಾಮನೂರು ಮಗ ಸೋತಾಗ ವೀರಶೈವ ಹೋರಾಟ ಎಲ್ಲಿ ಹೋಗಿತ್ತು? ಜನ್ಮ ದಾಖಲೆ ತೆಗೆದು ನೋಡಿದ್ರೆ ಹಿಂದೂ ಲಿಂಗಾಯತ ಅಂತ ಇದೆ. ನೀವು ಮಾತನಾಡಿದ್ರೆ ಪರವಾಗಿಲ್ಲ, ನಾನು ಮಾತನಾಡಿದ್ರೆ ನಿಮ್ಮ ಮರ್ಯಾದೆ ಹೋಗುತ್ತಾ? ನಾನು ಯಾರಿಗೂ ಹೆದರಲ್ಲ. ನನ್ನ ಮೈಯಲ್ಲಿ ಹರಿಯುವುದು ನನ್ನ ತಂದೆಯ ರಕ್ತ ಅಂತ ಶಾಮನೂರು ಶಿವಶಂಕರಪ್ಪಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟನ್ನ ನೀಡಿದ್ದಾರೆ. ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಮನೂರು ಬಣ ಮತ್ತು ಎಂಬಿ ಪಾಟೀಲ್ ಅವರ ಗುಂಪು ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ತಿಕ್ಕಾಟ ಮುಂಚಿನಿಂದಲೂ ಕೂಡ ನಡ್ಕೊಂಡು ಬರ್ತಾನೆ ಇದೆ. ಈಗ ಮತ್ತೊಂದು ಹಂತಕ್ಕೆ ಹೋಗಿದೆ. ಈಗ ಮೊನ್ನೆವರೆಗೂ ಸೈಲೆಂಟ್ ಆಗಿದ್ರು ಎಂಬಿ ಪಾಟೀಲ್. ಈಗ ಕರೆದು ರಾಜ್ಯದ ಗೃಹ ಮಂತ್ರಿ ಮಾಡಿದ್ಮೇಲೆ ಅವರ ಗತ್ತು ಗೈರತ್ ಸ್ವಲ್ಪ ಚೇಂಜ್ ಆಗಿದೆ. ಶಿವಶಂಕರಪ್ಪ ವಿರುದ್ಧ ಈಗ ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಎಂಬಿ ಪಾಟೀಲ್. ಶಾಮನೂರು ಶಿವಶಂಕರಪ್ಪ ಬಿ ಫಾರಂ ಯಾರದೋ ಬಿ ಫಾರಂ ಹರಿದು ಅಧಿಕಾರಕ್ಕೆ ಬಂದಂತಹ ವ್ಯಕ್ತಿ, ಯಾರನ್ನೋ ತುಳಿದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿರುವಂತಹ ವ್ಯಕ್ತಿ ಅವರು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಾಮನೂರು ರಿಯಾಕ್ಟ್ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ? ಎಂಬಿ ಪಾಟೀಲ್ ಒಬ್ಬ ಮಂಗ ಅಂತ ಹೇಳಿದ್ದಾರೆ ಶಾಮನೂರು ಶಿವಶಂಕರಪ್ಪ. ಎಂಬಿ ಪಾಟೀಲ್ ಅಡ್ಡದಾರಿ ಹಿಡಿದಿದ್ದ. ನಾನು ಮತ್ತು ಪ್ರಭಾಕರ ಕೋರೆ ಸೇರಿ ಆತನನ್ನ ಉದ್ಧಾರ ಮಾಡಿದ್ದೇವೆ. ಆತ ಒಬ್ಬ ಮಂಗ. ಎಂಬಿ ಪಾಟೀಲ್ ಒಬ್ಬ ಮಂಗ ಅಂತ ಹೇಳಿದ್ದಾರೆ. ನಾನು ಮತ್ತು ಪ್ರಭಾಕರ ಕೋರೆ ಸೇರಿ ಆತನನ್ನ ಉದ್ಧಾರ ಮಾಡಿದ್ದು. ಆತ ಅಡ್ಡದಾರಿ ಹಿಡಿದು ಬಿಟ್ಟಿದ್ದ, ನಾವು ಆತನನ್ನ ರಿಪೇರಿ ಮಾಡಿದ್ದು. ಎಂಬಿ ಪಾಟೀಲ್ ಬಹಳ ಸಣ್ಣ ವಯಸ್ಸಿನ ನನಗೆ ಕಂಪೇರ್ ಮಾಡಿದ್ರೆ ಆತನ ಬಗ್ಗೆ ನಾನು ಹೆಚ್ಚೇನು ಹೇಳೋದಿಲ್ಲ, ಆದರೆ ಆತ ಒಬ್ಬ ಮಂಗ ಅಂತ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಎಂಬಿ ಪಾಟೀಲ್ ಅವರು ಏನ್ ಹೇಳಿದ್ದಾರೆ, ಅದಕ್ಕೆ ಶಾಮನೂರು ಶಿವಶಂಕರಪ್ಪ ಮಂಗ ಅಂತ ಕರೆದಿದ್ಯಾಕೆ, ಏನ್ ಹೇಳಿದ್ದಾರೆ ನೋಡ್ಕೊಂಡ್ಬರೋಣ ಬನ್ನಿ. ನಾನು ಕೂಡ ಬಹಳ ಶಿವಶಂಕರಪ್ಪನವ್ರನ್ನ ಬಹಳ ವರ್ಷದಿಂದ ನೋಡಿದ್ದೀನಿ. ಅವರ ಮನಸ್ಸೇನಿದೆ, ಹೃದಯ ಏನಿದೆ, ಅದು ಬಹಳ ಒಂದು ಸಂಕುಚಿತವಾದಂಥದ್ದು, ಕೀಳು ಮಟ್ಟದಂಥದ್ದು. ಇವರು ಬೇರೆಯವ್ರಿಗೆ ಹೇಳ್ತಾರೆ ಏನ್ ಮಾಡಿದ, ಇವರು ಯಾರಿಗೂ ಕೂಡ ಏನ್ ಮಾಡಿಲ್ಲ. ತಾವಾಯ್ತು ತಮ್ಮ ಕುಟುಂಬ, ಇವರು ಸ್ವಾರ್ಥಿಗಳು. ಇವರು ತಾನು ಮತ್ತು ತಮ್ಮ ಕುಟುಂಬ. ಇವರು ವಯಸ್ಸಿನಲ್ಲಿ ಹಿರಿಯರಿದ್ದಾರೆ, ಹಣದಲ್ಲಿ ಇವತ್ತು ದಿವಸ ಇವರು ದೊಡ್ಡವರು ಇರಬಹುದು. ಆರ ವಯಸ್ಸಿನ ತಕ್ಕಂತೆ ಇವರಿಗೆ ಇವರು ಸಂಕುಚಿತ ಸ್ವಭಾವ, ಅಸೂಯೆ. ನನ್ನ ಬೆಳವಣಿಗೆಯನ್ನು ಬಹುಶಃ ಅವ್ರು ಹಿಂದೇನೂ ಸಹಿಸಿರ್ಲಿಲ್ಲ, ಈಗನೂ ಸಹಿಸಿರ್ಲಿಲ್ಲ. ಅವ್ರಿಗೇನಿದ್ರು ತಮ್ಮ ಕುಟುಂಬದ ಏಳಿಗೆ ಆಗಬೇಕು, ನನ್ನ ಮಗ ಮಂತ್ರಿ ಆಗಬೇಕು, ನಾವು ಮಕ್ಕಳಿದ್ದಂಗೆ, ಆದ್ರೆ ಅವ್ರ ಮಗ ಮಂತ್ರಿ ಆಗಬೇಕು, ನಾವು ಬೆಳಿಬೇಕು, ನಾವೇ ಶ್ರೇಷ್ಠ. ಈ ಅಸೂಯೆಯಿಂದ, ಸಂಪೂರ್ಣವಾಗಿ ಅಸೂಯೆಯಿಂದ ಕೂಡಿದಂಥ ವ್ಯಕ್ತಿತ್ವ ಇದು. ನಾನು ಬೆಳೆದ ಮೇಲೆ ಅವ್ನಿಗೇನು ಗೊತ್ತಿಲ್ಲ. ನಾನು ಅವನಿಗೆ ಸಣ್ಣ ಹುಡುಗ, ನಾನು ಅವನ ಬಗ್ಗೆ ಹೆಸರು ಹೇಳಲಿಲ್ಲ. ನಾನು ಎಂಬಿ ಪಾಟೀಲ್ ಅಂತೇಳಿ ಹೇಳಿಲ್ಲ. ಒಟ್ಟು ಜನ ನಡೆಯೋದು ಹೇಳ್ತೀನಿ, ಹೇಳಿದ್ದೇನಷ್ಟೇ. ಅವನು ಅದನ್ನ ಹೇಳ್ತಾರಲ್ಲ, ಅವನಿಗೆ ಏನೈತೆ ಲಂಗಾಯತಿನೆಲ್ಲ 110 ವರ್ಷ ಮನೆ ಗಿಡದಂತ, ಈಗ 50-60 ವರ್ಷ. ಏನು ಬೇಡ ಹೇಳೋದಕ್ಕೆ ಜಾಸ್ತಿ ಕಮೆಂಟ್ ಬೇಡ. ಮತ್ತೆ ಅವ್ರು ಮಾತಾಡ್ದ ಚಿಕ್ಕ ಮಾತಾಡ್ತಾರೆ. ಹಾಂ, ಹಂಗೆ ಹೇಳ್ಕೊಂತ ಇರಲಿ. ಅವ್ನು ಏನು ಮಾಡಿ ಅವ್ನು ದಾರಿ ಹಿಡಿದದ್ದ. ನಾನು ಪ್ರಭಾಕರ್ ಕೋರಿ ಅವರಿಗೆ ಉದ್ಧಾರ ಮಾಡಿದೆ ನೋಡಿ. ಯಾವ್ದು ಹರಿದಲ್ಲ ಇಲ್ಲ. ಅವ್ನಿಗೇನು ಗೊತ್ತೈತೆ ಮಂಗ ಅವ್ನು, ಅವ್ನಿಗೇನು ಗೊತ್ತೈತೆ ಮಂಗ ಅವ್ನು, ಅವ್ನಿಗೇನು ಗೊತ್ತೈತೆ ಮಂಗ ಅವ್ನು ನೋಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಅಲ್ಲಿ ಬಹಳ ಈಗ ಎಂಬಿ ಪಾಟೀಲ್ ಅವರು ಸ್ವಲ್ಪ ಸೈಲೆಂಟ್ ಆಗಿದ್ರು. ಈಗ ಮಂತ್ರಿ ಹಾಕಿದ್ದ ಹಾಗೆ ಫುಲ್ ದಂಡೆತ್ತಿ ಯುದ್ಧಕ್ಕೆ ಹೋಗಿದ್ದಾರೆ ಶಾಮನೂರು ಶಿವಶಂಕರಪ್ಪ ಮೇಲೆ. ಅವರು ಮನಸ್ಸು ಸರಿ ಇಲ್ಲ, ಕೆಟ್ಟ ಮನಸ್ಥಿತಿ ಅಂತೆಲ್ಲ ಹೇಳಿದ್ದಾರೆ. ಇವರು ಕೂಡ ಅಷ್ಟೇ, ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಅಷ್ಟೇ ಅವನೊಬ್ಬ ಮಂಗ ಅಂತ ಹೇಳಿದ್ದಾರೆ. ಯಾವ ಹಂತಕ್ಕೆ ಹೋಗ್ತಾ ಇದೆ ಇವರಿಬ್ಬರ ಮಧ್ಯದ ಈ ಗುದ್ದಾಟ ಅಂತ? ಪ್ರಸಾದ್, ಕಳೆದ ಏನು ವಿಧಾನಸಭೆ ಚುನಾವಣೆಯಲ್ಲಿ ಲಿಂಗಾಯತ ಮತ್ತು ವೀರಶೈವ ನಡುವೆ ಏನೋ ಒಂದು ಗದ್ದಲ ನಡೆದಿತ್ತು. ನಿರಂತರವಾಗಿ ಚುನಾವಣೆ ವೇಳೆಯಲ್ಲಿ ಭಾರಿ ಪ್ರಭಾವವನ್ನು ಬೀರಿತ್ತು. ಈಗ ಸದ್ಯ ಕೂಡ ಏನು ಲೋಕಸಭೆ ಚುನಾವಣೆ ಬರುವ ಹಿನ್ನೆಲೆಯಲ್ಲಿ ಈ ರೀತಿಯಾದ ಒಂದು ಹೇಳಿಕೆಗಳು, ಪರಸ್ಪರ
ಲಿಂಗಾಯತರ ಮತ್ತು ಏನು ವೀರಶೈವ ಈ ಎರಡು ಗುಂಪುಗಳ ನಡುವೆ ಪರಸ್ಪರ ವಾಗ್ದಾಳಿಗಳು ನಡೆದಿರ್ತಕ್ಕಂಥದ್ದು. ಶಾಮನೂರು ಶಿವಶಂಕರ ಬರೋದು ವೀರಶೈವ ಲಿಂಗಾಯತ ಮತ್ತು ಎರಡು ಒಂದೇ ಎಂಬತಕ್ಕಂತ ಪಂಚಪೀಠಗಳ ಸ್ವಾಮೀಜಿಗಳ ಜೊತೆಗೆ ಇರ್ತಕ್ಕಂಥದ್ದು. ಇದರ ಜೊತೆಗೆ ಏನು ಎಂ ಬಿ ಪಾಟೀಲ್ ಅವರು ವಿರಕ್ತರ ಜೊತೆಗೆ ಇರ್ತಕ್ಕಂಥದ್ದು. ಇವರು ಏನು ಲಿಂಗಾಯತ ಪ್ರತ್ಯೇಕ ಧರ್ಮ ಆಗ್ಬೇಕಂತಕ್ಕಂಥ ಇಬ್ಬರು ಕೂಡ ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರಾಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಒಂದು ಹಿರಿಯ ನಾಯಕರ ಒಂದು ಹಿರಿಯ ಪ್ರಭಾವಿ ನಾಯಕರ ಜೊತೆ ಒಂದು ವಾಗ್ದಾಳಿ ಪರಸ್ಪರ ಒಂದು ವಾಗ್ದಾಳಿ ನಡೆದಿರ್ತಕ್ಕಂಥದ್ದು ನಿರಂತರವಾಗಿ ಮುಂದುವರೆದಿದೆ. ನಿನ್ನೆ ಕೂಡ ಏನೋ ಒಂದು ದಾವಣಗೆರೆಯಲ್ಲಿ ಒಂದು ಪಂಚಪೀಠದ ಸ್ವಾಮೀಜಿಗಳು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅದರಲ್ಲಿ ಏನು ಪ್ರತ್ಯೇಕ ಧರ್ಮಕ್ಕಾಗಿ ಒಂದು ಭ್ರಷ್ಟಾಚಾರದ ದುಡ್ಡು ಹರಿದು ಬರ್ತಾ ಇದೆ, ಆ ದುಡ್ಡಿನ ಮಧ್ಯದಿಂದ ಈ ರೀತಿಯಾದ ಒಂದು ಧರ್ಮವನ್ನು ಒಡಿತಕ್ಕಂತ ಜಾತಿಯನ್ನು ಒಡಿತಕ್ಕಂತ ಒಂದು ಪ್ರಯತ್ನ ನಡೆದಿದೆ ಅಂತಕ್ಕಂಥ ಮಾತನ್ನ ಶಾಮನೂರು ಶಿವಶಂಕರಪ್ಪ ಹೇಳಿದ್ರು. ಮತ್ತು ಎಂ ಬಿ ಪಾಟೀಲ್ ಅವರು ಸೋಲ್ತಾ ಇದ್ರು, ಸಾವಿರಾರು ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಅವರು ಚುನಾವಣೆ ಗೆದ್ದಿದ್ದಾರೆ, ಇದ್ದಾರೆ ಅವರು ಸೋಲ್ತಿದ್ರು ಎಂಬತಕ್ಕಂಥ ಒಂದು ನೇರವಾದ ಆರೋಪನ ಶಾಮನೂರು ಶಿವಶಂಕರಪ್ಪ ಮಾಡಿದ್ರು. ಅದಕ್ಕೆ ಇವತ್ತು ಎಂ ಬಿ ಪಾಟೀಲ್ ಅವರು ಹುಬ್ಬಳ್ಳಿಯಲ್ಲಿ ಒಂದು ತೀಕ್ಷ್ಣವಾದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದಕ್ಕೆ ಈ ಒಂದು ಪ್ರತಿಕ್ರಿಯೆಗೆ ಒಂದು ಶಾಮನೂರು ಶಿವಶಂಕರಪ್ಪ ಇವತ್ತು ಕೂಡ ದಾವಣಗೆರೆಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಆತ ಏನು ಎಂ ಬಿ ಪಾಟೀಲ್ ಇದ್ದಾರೆ, ಅವರು ಅಡ್ಡದಾರಿಯನ್ನು ಹಿಡಿದಿದ್ರು, ಅಂದ್ರೆ ಬಹುಶಃ ಅವರು ಆ ವ್ಯವಹಾರದಲ್ಲಿ ಭಾರಿ ನಷ್ಟ ಅನುಭವಿಸಿದ್ರಿ ಎಂಬತಕ್ಕಂಥ ಅರ್ಥದಲ್ಲಿ ಹೇಳಿ, ನಾನು ಮತ್ತು ಪ್ರಭಾಕರ್ ಏನು ಬಿಜೆಪಿ ಮುಖಂಡರಾದ ಪ್ರಭಾಕರ್ ಕೇಲಿ ಸಂಸ್ಥೆ ಅಧ್ಯಕ್ಷರಾದ ಪ್ರಭಾಕರ್ ಕೋರೆ ಅವರು ಸೇರಿ ಅವರನ್ನ ಉದ್ಧಾರ ಮಾಡಿದೀವಿ ಎಂಬತಕ್ಕಂಥದ್ದು. ಮತ್ತು ಆತ ನಾವೇನು ಬೀಪಾರ್ ಮರದ ರಾಜಕೀಯ ಮಾಡಿದೀವಿ ಅಂತ ಏನು ಆರೋಪ ಮಾಡಿದ್ದಾನೆ. ಅದರ ಬಗ್ಗೆ ಜೊತೆಗೆ ಕೂಡ ಈ ಏಕವಚನದಲ್ಲಿ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿ ಮತ್ತು ಏನು ಬಾಪೂಜಿ ಸಂಸ್ಥೆಯನ್ನ ಅವರು ಏನು ವಶಪಡಿಸಿಕೊಂಡಿದ್ದಾರೆ, ನಾನು ಬೆಳೆದಿದ್ದ ಬಗ್ಗೆ ಅವ್ರಿಗೆ ಏನು ಗೊತ್ತಿದೆ ಅಥವಾ ಒಬ್ಬ ಮಂಗ ಎಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಇಬ್ಬರು ಒಂದು ಕಾಂಗ್ರೆಸ್ನ ಪ್ರಮುಖ ನಾಯಕರು ಪರಸ್ಪರವಾಗಿ ವಾಗ್ದಾಳಿ ನಡೆಸತಕ್ಕಂಥದ್ದು ಮತ್ತು ಬರುವ ಒಂದು ಲೋಕಸಭಾ ಚುನಾವಣೆಯಲ್ಲಿ ಈ ಮತ್ತೆ ಇದು ವೀರಶೈವ ಮತ್ತು ಲಿಂಗಾಯತ ಏನು ಜಾತಿ ಒಂದು ಸ್ವತಂತ್ರ ಧರ್ಮದ ಹೋರಾಟ ಇದೆ, ಒಂದು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಅಮರ್ ಪ್ರಸಾದ್. ಥ್ಯಾಂಕ್ ಯು ಬಸವರಾಜ್.